ಸ್ವಾಮಿ ಕರಗಜ್ಜ ಓಂ ನಮ ಭಗವತೆ ವಾಸುದೇವಾಯ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾದರೂ ಸಮಸ್ಯೆ ಆಗ್ತಾ ಉಂಟು. ಈ ಸಮಸ್ಯೆಯಿಂದಾಗಿ ನಿಮ್ಮಿಬ್ಬರ ಮಧ್ಯೆ ಪದೇ ಪದೇ ಜಗಳ ಆಗ್ತಾ ಉಂಟು. ಅವರಿಗೆ ನಿಮ್ಮನ್ನು ನೋಡಿದರೆ ಆಗಲ್ಲ, ಅಥವಾ ಆ ವ್ಯಕ್ತಿ ಮುಂಚೆ ಇದ್ದ ಥರ ಇಲ್ಲ, ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ. ಅವರು ನಿಮ್ಮ ಪ್ರೇಮಿಯಾಗಿರಬಹುದು, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮ್ಯಾರೇಜ್ ಫಿಕ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ನಿಮ್ಮ ವೈಫ್ ಇರ್ಬೋದು. ನಿಮ್ಮಿಬ್ಬರ ಸಂಬಂಧ ಸರಿಯಾಗಿ ಇಲ್ಲ. ಈ ಸಂಬಂಧ ಸರಿ ಹೋಗಬೇಕು ಅಂದರೆ ನೀವೇನು ಮಾಡಬೇಕು? ಏನು ಮಾಡಿದರೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ? ನಿಮ್ಮ ಪ್ರೇಮಿ ಇರ್ಬೋದು, ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಹಸ್ಬೆಂಡ್ ಇರ್ಬೋದು, ವೈಫ್ ಇರ್ಬೋದು. ಈ ಸಂಬಂಧದಲ್ಲಿರುವಂಥ ಸಮಸ್ಯೆ ದೂರ ಆಗಬೇಕು ಅಂದರೆ ಏನು ಮಾಡೋದು? ಇಲ್ಲಿ ಕಮಿಟ್ಮೆಂಟ್ ಇರ್ಬೋದು, ಅಥವಾ ಇನ್ಯಾವುದೋ ವಿಷಯ ಇರ್ಬೋದು. ಆ ವ್ಯಕ್ತಿ ನೀವು ಹೇಳಿದ್ದನ್ನು ಕೇಳಬೇಕು. ಅವರು ನಿಮ್ಮ ಮುಂಚೆ ಹೇಗೆ ನಿಮ್ಮನ್ನು ಪ್ರೀತಿ ಮಾಡ್ತಾಯಿದ್ರು ಅದೇ ಥರ ಅವರು ನಿಮ್ಮ ಜೀವನದಲ್ಲಿ ಬರಬೇಕು. ರಿಟರ್ನ್ ಆಗಿ ನಿಮ್ಮ ಜೀವನದಲ್ಲಿ ಅವರಿಂದ ಖುಷಿ, ಸಂತೋಷ, ನೆಮ್ಮದಿ, ಎಲ್ಲ ಆಸೆ ಕೋರಿಕೆಗಳು ನೆರವೇರಬೇಕು. ನೀವು ಖುಷಿಯಾಗಿರಬೇಕು. ಅಂದರೆ ಏನು ಮಾಡಬೇಕು? ಇಲ್ಲಿ ಒಬ್ಬ ವ್ಯಕ್ತಿ ದೂರ ಆಗಬೇಕು ಅಂದರೆ 1000 ಕಾರಣಗಳು ಇರುತ್ತೆ. ಹತ್ತಿರ ಆಗಲಿಕ್ಕೆ ಪ್ರೀತಿ ಒಂದೇ ಸಾಕುವಲ್ವಾ? ಹಾಗಾದರೆ ಏನಾಗಿರ್ಬೋದು? ಟಾರ್ಪರ್ ಸಿಚುವೇಶನ್ ಇರ್ಬೋದು, ಅವರಿಗೆ ಬಿಸ್ನೆಸ್ಸಲ್ಲಿ ಲಾಸ್ ಆಗಿರ್ಬೋದು, ಜಾಬ್ ಇಲ್ಲದೇ ಇರ್ಬೋದು, ಮನೆಯಲ್ಲಿ ಒಪ್ಪದೇ ಇರ್ಬೋದು. ಕೆಲವೊಂದು ಸಲ ಆ ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುವೇಶನಿಂದ, ಥರ್ಡ್ ಪಾರ್ಟಿ ಅಂದರೆ ಒಬ್ಬ ಹುಡುಗನ ಜೀವನದಲ್ಲಿ ಬೇರೆ ಹುಡುಗಿ, ಬೇರೆ ಹೆಂಗಸು, ಅಥವಾ ಒಬ್ಬ ಹುಡುಗಿಯ ಜೀವನದಲ್ಲಿ ಬೇರೆ ಗಂಡಸು, ಬೇರೆ ಹುಡುಗ, ಯಾರೇ ಬಂದಿರ್ಬೋದು. ಅದನ್ನು ನಾವು ಥರ್ಡ್ ಪಾರ್ಟಿ ಅಂತ ಹೇಳ್ತೇವೆ. ಹಾಗೆಯೇ ಅವರ ಜಾಬ್ ಇರ್ಬೋದು, ಕೆಲಸ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಮದರ್ ಇಶ್ಯೂ ಇರ್ಬೋದು, ಫಾದರ್ ಇಶ್ಯೂ ಇರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಮುಂಚೆ ಇದ್ದ ಥರ ಸಂಬಂಧ ಸರಿಯಾಗಿಲ್ಲ. ಸೊ ನೀವು ಹೇಳಿದ ಮಾತು ಕೇಳಲ್ಲ, ಅವರು ಹೇಳಿದ ಮಾತು ಕೇಳಲ್ಲ. ಸೊ ಈಗೋ ಸಮಸ್ಯೆ ಇರ್ಬೋದು, ಏನೇ ಒಂದು ಸಮಸ್ಯೆ ಇರ್ಬೋದು. ಪರ್ಟಿಕ್ಯುಲರ್ ಆಗಿ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮನ್ನು ಇಷ್ಟಪಡಬೇಕು. ಅವರು ಮುಂಚೆ ಹೇಗಿದ್ರು ನಿಮ್ಮ ಜೊತೆ ಹಾಗೇ ಇರಬೇಕು. ಅಂದರೆ ನೀವು ನಾನು ಹೇಳುವಂತಹ ಈ ಒಂದು ಸಲಹೆಯನ್ನು ಪಾಲನೆ ಮಾಡುವುದರಿಂದ ಇದರಿಂದ 100% ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ರಿಟರ್ನ್ ಬರ್ತಾರೆ. ಏನು ಮಾಡಬೇಕು ನೀವು ಅಂದರೆ, ಇವಾಗ ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು, ಅವರಿಗೆ ನಿಮ್ಮ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಉಂಟು. ಅವರಿಗೆ ನಿಮ್ಮನ್ನು ನೋಡಿದರೆ ಆಗಲ್ಲ, ಸೊ ಅವಾಯ್ಡ್ ಮಾಡ್ತಾ ಇದ್ದಾರೆ. ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ. ಗಂಡನಿಗೆ ಹೆಂಡತಿಯನ್ನು ನೋಡಿದರೆ ಆಗಲ್ಲ, ಹೆಂಡತಿಗೆ ಗಂಡನನ್ನು ನೋಡಿದರೆ ಆಗಲ್ಲ. ಸೊ ಏನು ಮಾಡಬೇಕು? ಯಾವ ಮಂತ್ರವನ್ನು ಜಪ ಮಾಡಬೇಕು ಅಂತ ಕೇಳ್ಬೋದು. ನೀವು ಮಂತ್ರ ಜಪ ಮಾಡ್ತೀರಿ ಅಂದರೆ ಓಂ ಪ್ರೇಂ ಕಾಮದೇವಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಬೋದು. ಇನ್ನೊಮ್ಮೆ ಹೇಳ್ತೇನೆ ನೋಡಿ, ಓಂ ಪ್ರೇಂ ಕಾಮದೇವಾಯ ನಮಃ. ಹಾಗೆಯೇ ಇನ್ನೊಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಉಂಟು. ಬೇರೆ ಹುಡುಗನ ಅಥವಾ ಬೇರೆ ಹುಡುಗಿಯ, ಬೇರೆ ಗಂಡಸಿನ ಅಥವಾ ಬೇರೆ ಹೆಂಗಸಿನ ಸಾಹಸ ಉಂಟು ನಮ್ಮವರಿಗೆ. ನನ್ನ ಹುಡುಗಿಗಿರ್ಬೋದು, ನನ್ನ ಲವರಿಗಿರ್ಬೋದು, ನನ್ನ ಗಂಡನಿಗಿರ್ಬೋದು, ಹೆಂಡತಿಗಿರ್ಬೋದು ಅಂತ ನಿಮಗೆ ಗೊತ್ತಿದ್ದರೆ ಏನು ಮಾಡಬೇಕು? ಒಂದು ಉಲ್ಫ್ ನರಿ ಉಂಟಲ್ಲ, ನರಿಯದು ಆಲ್ ಪೇಪರ್ ಚಿತ್ರ ಸಿಗುತ್ತೆ. ಸೊ ಸಿಕ್ಕಿಲ್ಲ ಅಂದರೆ ಆನ್ಲೈನಲ್ಲಿ ಅವೈಲೇಬಲ್ ಅಂತೂ ನಾನು ಪ್ರಾಡಕ್ಟ್ ಲಿಂಕ್ ಹಾಕ್ತೀನಿ. ಸೊ ನೀವು ಅಲ್ಲಿ ಪರ್ಚೇಸ್ ಮಾಡ್ಬೋದು. ಏನು ಮಾಡಬೇಕು ಅಂದರೆ ಒಂದು ಉಲ್ಫ್, ಸೊ ಅದರದ್ದು ಫೋಟೋ ತಂದುಬಿಟ್ಟು, ಫ್ರೇಮ್ ಇದ್ದಂಥ ಫೋಟೋ ತಂದುಬಿಟ್ಟು, ಸೊ ಅದರ ಹಿಂದುಗಡೆ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ ಯಾರಿದ್ದಾರೆ ಅವರ ಹೆಸರು ಬರೆಯಿರಿ. ಹಾಗೇನೆ ಹಿಂದುಗಡೆ ಆ ಥರ್ಡ್ ಪಾರ್ಟಿ ಯಾರು, ಅವ್ರ ಜೊತೆ ಯಾರಿದ್ದಾರೆ ಈಗ ಲಿಂಕಲ್ಲಿ, ಸೊ ಯಾರನ್ನು ಅವ್ರು ಇಷ್ಟಪಡ್ತಾ ಇದ್ದಾರೆ, ಸೊ ಯಾರಿಂದಾಗಿ ನಿಮ್ಮ ಈ ಪ್ರೀತಿಯ ಜೀವನ ಇರ್ಬೋದು, ಸಂಸಾರಿಕ ಜೀವನ ಇರ್ಬೋದು ಹಾಳಾಗಿದೆ, ಆ ವ್ಯಕ್ತಿಯ ಹೆಸರನ್ನು ಬರೆಯಿರಿ. ಫಸ್ಟ್ ನಿಮ್ಮ ಹುಡುಗ ಹುಡುಗಿ ಯಾರಿದ್ದಾರೆ, ಹಸ್ಬೆಂಡ್ ವೈಫ್, ಸೊ ಅವರ ಹೆಸರು ಬರೀರಿ. ನೆಕ್ಸ್ಟ್ ಆ ಥರ್ಡ್ ಪಾರ್ಟಿ ಹೆಸರು ಬರೀರಿ. ಅಷ್ಟು ಮಾಡಿ ಆ ಫೋಟೋವನ್ನು ಡೈಲಿ ನೋಡ್ತಾ ಇರಿ. ನಿಮ್ಮ ಗಂಡ ಇರ್ಬೋದು, ನಿಮ್ಮ ಪ್ರೇಮಿ ಇರ್ಬೋದು, ಮನೆ ಬಿಟ್ಟು ಹೋಗಿರ್ಬೋದು, ಅಥವಾ ಥರ್ಡ್ ಪಾರ್ಟಿ ಜೊತೆನೇ ಇರ್ಬೋದು, ನಿಮ್ಮ ಹೆಂಡತಿ ಇರ್ಬೋದು, ಸೊ ಏರೇ ಇರ್ಬೋದು, ಅವರು ಹೋಗಿದ್ದಾರಾ, ದೂರ ಹೋಗಿದ್ದಾರಾ ನಿಮ್ಮಿಂದ, ಯಾವುದೇ ಒಂದು ಕಾರಣಕ್ಕೆ ಇರ್ಬೋದು. ಸೊ ಕೆಲವೊಂದು ಸಲ ಈ ಹೆಂಡತಿ ಅವರು ಅಂದರೆ ಅವರು ಗಂಡ ಬೇಡ ಅಂತ ಹೇಳಿ ಬಿಟ್ಟು ಹೋಗಿರ್ಬೋದು, ಅಥವಾ ಗಂಡ ಹೆಂಡತಿ ಬೇಡ ಅಂತ ಬಿಟ್ಟು ಹೋಗಿರ್ಬೋದು, ಏನೇ ಒಂದು ಇರ್ಬೋದು. ಯಾರಿಂದಾಗಲೂ ಸಂಬಂಧದವರಿಂದಲೂ ಬಿಟ್ಟು ಹೋಗಿರ್ಬೋದು. ನಿಮ್ಗೆ ಗೊತ್ತಿರುತ್ತಲ್ಲ ಪರ್ಟಿಕ್ಯುಲರ್ ಯಾವ ವ್ಯಕ್ತಿಯಿಂದ ದೂರ ಆಗಿದ್ದಾರೆ. ಇವಾಗ ನಿಮ್ಮ ಪ್ರೇಮಿ ಏನಕ್ಕೆ ದೂರ ಆಗಿದ್ದಾರೆ ಅಂತ ನಿಮ್ಗೆ ಗೊತ್ತುಂಟು. ಅಲ್ಲಿ ಥರ್ಡ್ ಪಾರ್ಟಿ ಇದ್ದರೆ ಅವರ ಹೆಸರು ಬರೀರಿ ಅಷ್ಟೇ ಆ ಫೋಟೋದ ಹಿಂದೆ. ನಾನು ಡೈಲಿ ನೋಡ್ತಾ ಇರ್ತೀನಿ. ವಿದಿನ್ 21 ಡೇಸ್ 48 ಡೇಸ್ 3 ರಿಂದ 6 ತಿಂಗಳಿನ ಒಳಗೆ ತುಂಬ ಅಡೆತಡೆಗಳುಂಟು. ಅಲ್ಲಿ ಮಾಟ ಮಂತ್ರ ವಶೀಕರಣ ಸಂವಹನಕ್ಕೆ ಒಳಪಡಿಸಿದ್ದಾರೆ ಅಂದರೆ ಮಾತ್ರ 3 ತಿಂಗಳಿನಿಂದ 6 ತಿಂಗಳು ತಗೊಳ್ಳುತ್ತೆ. ಇಲ್ಲ ಅಂದರೆ ಆ ವ್ಯಕ್ತಿ ಬೇಗ ರಿಟರ್ನ್ ಬರ್ತಾರೆ. ವಿತಿನ್ 3 ಮಂತ್
ಮ್ಯಾಕ್ಸಿಮಮ್ ಅಂದರೆ 6 ಸೊ ವಿತಿನ್ 3 to 6 ಮಂತ್ ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಹಿಂದೆ ಬರ್ತಾರೆ. ಸೊ ಇಲ್ಲ ಅಂದರೆ ಅಲ್ಲಿ ತುಂಬ ಸಂಮೋಹನ ಆಗಿಲ್ಲ, ಮಾಟ ವಶೀಕರಣ ಪ್ರಯೋಗ ಆಗಿಲ್ಲ ಅಂದರೆ ಅವರು ವಿತಿನ್ 48 days 21 days ಅಲ್ಲಿಂದ ಅಂದರೆ ಅಷ್ಟು ಬೇಗ ಅವ್ರು ರಿಟರ್ನ್ ಬರ್ತಾರೆ. ಅಲ್ಲಿ ತುಂಬ ಸಮಸ್ಯೆ ಅಂತಂದರೆ ಅದು ಗ್ಯಾರಂಟಿ. ನೋಡಿ ಹೆಂಗೆ ಅವರು ಬರ್ತಾರೆ ಅಂತ ನೀವೇ ಹೇಳ್ತೀರಾ ಮತ್ತೆ. ಸೊ ಜಸ್ಟ್ ನೋಡ್ತಾ ಇರಿ, ಇಲ್ಲಿ ಗಂಡನ ಅನೈತಿಕ ಸಂಬಂಧ ಇರ್ಬೋದು, ಹೆಂಡತಿಯ ಅನೈತಿಕ ಸಂಬಂಧ ಇರ್ಬೋದು, ನಿಮ್ಮ ಹುಡುಗಿಯ ಅನೈತಿಕ ಸಂಬಂಧ ಇರ್ಬೋದು, ಏನೇ ಇರ್ಬೋದು. ಅವ್ರ ಪಾರ್ಟಿ ಸಿಚುವೇಶನ್ ಎಷ್ಟೇ ಸ್ಟ್ರಾಂಗ್ ಇರಲಿ, ಏನೇ ಇರಲಿ, ಅವರು ಏನೇ ಒಂದು ಸಂಮೋಹನಕ್ಕೆ ಅಥವಾ ವಶೀಕರಣಕ್ಕೆ ಒಳಪಡಿಸಿರ್ಬೋದು. ಈ ಒಂದು ಚಿತ್ರವನ್ನು ನೋಡಿ ಅವರ ಹೆಸರನ್ನು ಬರೆಯಿರಿ. ಇದು ನೋಡಿ ಅಲ್ಟಿಮೇಟ್ ರಿಸಲ್ಟ್ ಕೊಡ್ತೀನಿ. ನಾನು ಇದು ಹೇಳಿದವರಿಗೆ ಎಲ್ಲರಿಗೂ ದಿ ಮೋಸ್ಟ್ ಅಲ್ಲಿ ಅಂದರೆ ತುಂಬ ವರ್ಕ್ ಆಗಿದೆ ಇದು ರೀಸೆಂಟಾಗಿ ಕೂಡ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ, ಇದೊಂದು ಪರಿಹಾರವನ್ನು ಮಾಡಿ. ಮತ್ತು ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ ಮಾಡುವಾಗ. ಹಿಂಗೆ ಚಿತ್ರ ತಗೊಂಡು ಬಂದ ನಿಮ್ಮ ರೂಮಲ್ಲಿ ಇಡಿ ಅಥವಾ ವಾಲಲ್ಲಿ ಇಡಿ, ಎಲ್ಲಿ ಬೇಕಿದ್ರೂ ಇರ್ಬೋದು. ನಿಮ್ಮ ಬೆಡ್ರೂಮಲ್ಲಿ ಇರ್ತೀರಾ, ಓಕೆ, ಅದನ್ನು ನೋಡ್ತಾ ಇರಿ ಅಲ್ಲ, ನಿಮಗೆ ಟೈಮ್ ಸಿಕ್ಕಿದಾಗೆಲ್ಲ ನೋಡ್ತಾ ಇರಿ. ಮತ್ತು ಅದರ ಫೋಟೋ ನಾನು ಪ್ರಾಡಕ್ಟ್ ಲಿಂಕ್ ಹಾಕಿರ್ತೇನೆ. ಏನಕ್ಕಂದರೆ ಸೊ ಕೆಲವರಿಗೆ ಅವೈಲೇಬಲ್ ಇಲ್ಲ, ಕಂಪ್ಯೂಟರಲ್ಲಿ ಕರೆಕ್ಟ್ ಬರಲ್ಲ, ಮತ್ತು ಅದನ್ನು ಫ್ರೇಮ್ ಹಾಕಿಸೋದೆಲ್ಲ ತುಂಬ ನಿಮಗೆ ಕಿರಿಕಿರಿ ಅನಿಸುತ್ತೆ. ಸೊ ಆನ್ಲೈನಲ್ಲಿ ನಾನೇನು ಬೇರೆಯವ್ರಿಗೆ ಸಜೆಸ್ಟ್ ಮಾಡಿದ್ದೇನೆ. ಸೊ ಅದನ್ನೇ ನಾನು ನಿಮಗೆಲ್ಲ ಸಜೆಸ್ಟ್ ಮಾಡಿ ಹಾಕ್ತೇನೆ. ಪ್ರಾಡಕ್ಟ್ ಲಿಂಕನ್ನು ಬೇಕಿದ್ದರೆ ಪರ್ಚೇಸ್ ಮಾಡಿ. ಇದು ಅಂದರೆ ನಿಮ್ಮ ಜೀವನ ಸರಿ ಹೋಗಬೇಕು. ಕೆಲವೊಂದು ಚಿಕ್ಕ ನೋಡಿ, ಇದು ಉಲ್ಫಿಗೆ ಎಷ್ಟು ಶಕ್ತಿ ಉಂಟು ಅಂದರೆ, ಸೊ ಲಾ ಆಫ್ ಅಟ್ರಾಕ್ಷನಲ್ಲಿ ಉಲ್ಫ್ ಅನ್ನೋದು ದಿ ಮೋಸ್ಟ್ ಪವರ್ಫುಲ್ ಎನಿಮಲ್ ಸ್ಪಿರಿಟ್. ನಿಮಗೇನು ಗೊತ್ತಾಗುತ್ತೆ ರಿಸಲ್ಟ್ ಬರುವಾಗ. ಮತ್ತು ಇನ್ನೊಂದು ದೈಹಿಕ ಸಂಕೇತದ ಬಗ್ಗೆ ಹೇಳಬೇಕು ಅಂದರೆ, ಪ್ರೀತಿಯನ್ನು ಆಕರ್ಷಣೆ ಮಾಡೋದಕ್ಕೆ ಏನೇ ಒಂದು ಸಮಸ್ಯೆ ಇರ್ಬೋದು, ರಿಲೇಷನ್ಶಿಪ್ಪು, ನಿಮ್ಮ ಪ್ರೀತಿಯಲ್ಲಿ ಅವರು ಕಮಿಟ್ಮೆಂಟ್ ಕೊಡ್ತಾ ಇಲ್ಲ, ಮಾತನಾಡ್ತಾ ಇಲ್ಲ, ನಂಬರ್ ಬ್ಲಾಕ್ ಮಾಡಿದ್ದಾರೆ, ನನಗೆ ಅಂದರೆ ಅವರಿಗೆ ನಿಮ್ಮನ್ನು ನೋಡಿದ್ರೇ ಆಗಲ್ಲ. ಸೊ ಮಾತನಾಡಲಿಕ್ಕೆ ಇಷ್ಟಪಡಲ್ಲ. ನೀವು 100 ಕಾಲ್ ಮಾಡಿದ್ರು 1 ಕಾಲ್ ಮಾಡಲ್ಲ, ಮಾತನಾಡಿದ್ರೂ ಸರಿಯಾಗಿ ಮಾತನಾಡಲ್ಲ, ಮೀಟ್ ಆಗ್ತಾ ಇಲ್ಲ, ಮದುವೆ ಆಗ್ತೇನೆ ಅಂತ ಹೇಳಿ ಇವಾಗ ನನ್ನ ಜೊತೆ ಅಂದರೆ ಮುಂಚಿನ ಥರ ಇಲ್ಲ, ಆ ವ್ಯಕ್ತಿ ಚೇಂಜ್ ಆಗಿದ್ದಾರೆ. ನಿಮ್ಮ ಪೇರೆಂಟ್ಸ್ ನಿಮ್ಮ ಮ್ಯಾರೇಜ್ಗೆ ಒಪ್ಪದೇ ಇರ್ಬೋದು, ಏನೇ ಒಂದು ಸಮಸ್ಯೆ ಇರ್ಬೋದು. ಈ ಒಂದು ಸಂಕೇತವನ್ನು ಕೆಂಪು ಕಲರ್ ರೆಡ್ ಇಂಕ್ ಪೆನ್ನಲ್ಲಿ ನೀವು ನಿಮ್ಮ ಲೆಫ್ಟ್ ಹ್ಯಾಂಡಿನಲ್ಲಿ ಎಡ ಕೈಯಲ್ಲಿ ಬರೀಬೇಕು. ಇದು ಸಂಕೇತ ಬಂದುಬಿಟ್ಟು 00 ಸ್ವಲ್ಪ ಗ್ಯಾಪ್ ಬಿಟ್ಟು 53 ಸ್ವಲ್ಪ ಗ್ಯಾಪ್ ಬಿಟ್ಟು 111. ಇದನ್ನು ನೀವು ಡೈಲಿ ಬರೀತಾ ಇರಿ. ನಿಮ್ಮದು ಒಂದು ಸಮಸ್ಯೆ ಏನುಂಟು ಪ್ರೀತಿಯಲ್ಲಿ ನೋಡಿ, ಅದು ಕ್ಲಿಯರ್ ಆಗ್ತಾ ಬರುತ್ತೆ. ಇದು ಎಲ್ಲವನ್ನು ಮಾಡಿ ನೀವು ಅಂದರೆ ಇವಾಗ ಥರ್ಡ್ ಪಾರ್ಟಿ ಸಿಚುವೇಶನ್ ಇದ್ದರೆ ನಾನು ಹೇಳಿದೆ ಅಲ್ಲ, ಅದು ಮತ್ತೊಂದು ಮಂತ್ರ, ಮತ್ತೊಂದು ಇದೊಂದು ದೈವಿಕ ಸಂಕೇತ ನೋಡಿ. ಇದು ಅಲ್ಟಿಮೇಟ್ ಆಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ತುಂಬ. ನೋಡಿ, ಪ್ರೀತಿಯಲ್ಲಿ ಏನೇ ಸಮಸ್ಯೆ ಇದ್ರೂ ಇದು ಒಂದು ಮ್ಯಾಜಿಕ್ ಥರ ಈ ಸಂಕೇತ ಒಂದು ನಿಮ್ಮ ಜೀವನದಲ್ಲಿ ಕಷ್ಟವನ್ನು ಪರಿಹಾರ ಮಾಡುತ್ತೆ. ಮತ್ತು ಪ್ರೀತಿಗೆ ಸಂಬಂಧಿಸಿದಂತಹ ಮಂತ್ರವನ್ನು ಜಪ ಮಾಡುವಾಗ ನೀವು ರೆಡ್ ಕಲರ್ ಡ್ರೆಸ್ ಹಾಕಿರಬೇಕು. ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು. ಸೊ ಇದೊಂದು ರೆಗ್ಯುಲರ್ ಆಗಿ ಫಾಲೋ ಮಾಡಿ. ಮತ್ತು ಅದು ರೆಡ್ ಇಂಕ್ ಶಾಯಲ್ಲಿ ಬರೆಯಿರಿ. ನೋಡಿ, ಇದನ್ನೊಂದು ಮಾಡಿ ನೋಡಿ. ನಿಮ್ಮ ಪ್ರೀತಿಯಲ್ಲಿ ಏನೇ ಒಂದು ಸಮಸ್ಯೆ ಇದನ್ನು ಸಾಲ್ವ್ ಆಗುತ್ತೆ. ಮತ್ತು ನಿಮ್ಮ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಉಂಟು, ನೋವುಂಟು ಅಂದ್ರೂ ನೀವು ನನ್ನ ಜೊತೆ ಹೇಳಿ. ನಾನು ನನ್ನ ಪರ್ಸ್ನಲ್ ಪ್ರಾರ್ಥನೆ ನಿಮಗೋಸ್ಕರ ಏನು ಮೀಸಲಿಟ್ಟಿದ್ದೇನೆ, ಆ ಟೈಮ್ನಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದು ಹಣಕಾಸಿಗೆ ಸಂಬಂಧಿಸಿದ್ದಿರ್ಬೋದು, ನಿಮ್ಮ ಮದುವೆ ವಿಷಯ, ಪ್ರೀತಿಯ ವಿಷಯ, ಕಮಿಟ್ಮೆಂಟ್ ವಿಷಯ, ಮನೆಯಲ್ಲಿ ನಿಮ್ಮ ಮ್ಯಾರೇಜಿಗೆ ಒಪ್ತಾ ಇಲ್ಲ, ಸೊ ಏನೋ ಒಂದು ಸೈಟ್ ತಗೊಳ್ಬೇಕಂತ ಇದ್ದೀರಾ, ಕೋರ್ಟಿನಲ್ಲಿ ಕೇಸ್ ಅಂತ, ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಒಳ್ಳೆಯದು.